ವಿರಾಮದ ಬಳಿಕ ಮತ್ತೆ ಸ್ವಾಗತ. ಈ ಭಾಗದಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ ಎಂಥದ್ದು, ಅವರ ಕ್ರೌರ್ಯ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಸ್ಥಳೀಯ ಹಾಗೂ ವಿದೇಶಿ ಪ್ರವಾಸಿಗರ ಮೇಲೆ ದುಷ್ಕರ್ಮಿಗಳು ಅಟ್ಟಹಾಸಗೈದಿರೋದು. ಇಸ್ರೇಲ್ ಮಹಿಳೆ ಮತ್ತು ಸ್ಥಳೀಯ ಹೋಮ್ ಸ್ಟೇ ಮಾಲಕಿ ಮೇಲೆ ಅತ್ಯಾಚಾರ ಆಗಿರೋದು. ಗಂಗಾವತಿ ತಾಲೂಕಿನ ಸಾಣಾಪುರ ಕೆರೆ ಸಮೀಪದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸ್ಥಳೀಯವಾಗಿ ಹಾಗೂ ವಿದೇಶಿ ಪ್ರವಾಸಿಗರ ಮೇಲೆ ಮೂವರು ದುಷ್ಕರ್ಮಿಗಳು ಫಸ್ಟ್ ಹಲ್ಲೆಯನ್ನು ಮಾಡ್ತಾರೆ. ಮೂವರು ಪುರುಷರ ಮೇಲೆ ಹಲ್ಲೆ ಮಾಡಿ ನಾಲೆಗೆ ದುಡ್ತಾರೆ ಆಗುಂತಕರು. ಉಳಿದ ಇಬ್ಬರು ಮಹಿಳೆಯರ ಮೇಲೆ ದುರುಳರು ಅತ್ಯಾಚಾರ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ದುಷ್ಕರ್ಮಿಗಳ ಹುಡುಕಾಟವನ್ನು ಸದ್ಯಕ್ಕೆ ಗಂಗಾವತಿ ಠಾಣೆಯ ಪೊಲೀಸರು ಮಾಡ್ತಾ ಇದ್ದಾರೆ. ಬಟ್ ಹಾರರ್ ಹೇಗಿತ್ತು ಅಂತ ಹೇಳಿದ್ರೆ, ಅವ್ರ ಜೊತೆಗಿದ್ದಂತಹ ಇಬ್ಬರು ಪುರುಷರನ್ನ ಇದೇ ನಾಲೆಗೆ ತಳ್ತಾರೆ, ಸಾಯಿಲಿ ಅನ್ನೋ ಉದ್ದೇಶಕ್ಕೆ ತಳ್ತಾರೆ. ಅದಾದ ನಂತರ ಅಲ್ಲಿದ್ದಂತಹ ಇಬ್ಬರು, ಒಬ್ಬರು ಸ್ಥಳೀಯ ಮಹಿಳೆ ಮತ್ತೊಬ್ಬರು ಪಾಪ ಇಸ್ರೇಲ್ನ ಮಹಿಳೆ, ಭಾರತ ಎಷ್ಟು ಅದ್ಭುತವಾಗಿದೆ ಅಂತ ನೋಡೋದಕ್ಕೆ ಬಂದಂತಹ ಮಹಿಳೆ ಇವತ್ತು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಅನ್ನೋದು ಹೇಳೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮುಖಣಕತ್ತಿ. ಯಾರು ಆಗುಂತಕರು ಅನ್ನೋದೇನಾದರೂ ಗೊತ್ತಾಗಿದೆಯಾ? ಏನೇನು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ? ಮತ್ತೆ ವಿಕ್ಟಿಮ್ಸ್ ಸದ್ಯಕ್ಕೆ ಹೇಗಿದ್ದಾರೆ, ಅವರ ಆರೋಗ್ಯ ಸ್ಥಿತಿ ಹೇಗಿದೆ? ಮತ್ತೆ ಆ ನಾಲೆಗೆ ದುಡಲ್ಪಟ್ಟವರು ಯಾರು, ಏನು ಕತೆ? ಸೆಕ್ಯೂರ್ ಮಾಡಲಾಗಿದೆಯಾ ಅವ್ರನ್ನ? ಹೌದು ಮಮತಾ, ಹೇಳ್ಬೇಕಂದ್ರೆ ಈಗ ಗಂಗಾವತಿ ತಾಲೂಕಿನ ಸಣಾಪುರ, ರಾಂಪುರ, ಮಲ್ಲಾಪುರ ಭಾಗದಲ್ಲಿ ಅತಿ ಹೆಚ್ಚು ರೆಸಾರ್ಟ್ಗಳಿವೆ. ಈ ಕಾರಣಕ್ಕಾಗಿ ಮತ್ತೆ ಹಂಪಿ ಮತ್ತು ಅಂಜಾದ್ರಿಗೆ ಸಾಕಷ್ಟು ವಿದೇಶಿ ಸೇರಿದಂತೆ ಸ್ಥಳೀಯರು ಪ್ರವಾಸಿಗರು ಬರ್ತಾರೆ. ಆ ಕಾರಣಕ್ಕಾಗಿ ಅಲ್ಲಿ ಹೋಮ್ ಸ್ಟೇಗಳು ಮತ್ತು ರೆಸಾರ್ಟ್ಗಳು ಇದಾವೆ. ಅವರು ಅಂದ್ರೆ ಹೋಮ್ ಸ್ಟೇ ಮಾಲೀಕರು ತಮ್ಮ ಹಣದಾಸೆಗಾಗಿ ಬರುವಂತ ಪ್ರವಾಸಿಗರಿಗೆ ನಿರ್ಜನ ಪ್ರದೇಶಗಳಲ್ಲಿ ಕರೆದುಕೊಂಡು ಹೋಗಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಇಂತ ಘಟನೆ ಅಂದ್ರೆ ಇಂತ ಅವಘಡಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದಾಗಿದೆ. ಅದೇ ರೀತಿ ಕಳೆದ 2 ದಿನಗಳ ಹಿಂದೆ ಬಂದಂತ ಇಸ್ರೇಲ್ ಮಹಿಳೆ ಮತ್ತು ಅಮೆರಿಕದ ವಿದೇಶಿ ಪ್ರಜೆ ಮತ್ತು ಸ್ಥಳೀಯ ಅಂದ್ರೆ ಮಹಾರಾಷ್ಟ್ರದ ಇಬ್ಬರು ಅಂದ್ರೆ ಅಲ್ಲಿ ನಿರ್ಜನ ಪ್ರದೇಶದ ಕಳೆದ 2 ದಿನಗಳ ಹಿಂದೆ ಅಂದ್ರೆ ಗಂಗಾವತಿ ತಾಲೂಕಿನ ಸಣಾಪುರ ಭಾಗದ ಕೆರೆ ಹಿಂಭಾಗದಲ್ಲಿ ಎಡದಂಡೆ ಕಾಲಿಯ ಪಕ್ಕದಲ್ಲಿ 11 ಗಂಟೆ ರಾತ್ರಿ 11 ಗಂಟೆ ಸಮಯದಲ್ಲಿ ಅಲ್ಲಿ ಅಂದ್ರೆ ಇವರು ಅಂದ್ರೆ ಗಿಟಾರ ಬಾರಿಸಿಕೊಂಡು ಅಲ್ಲಿ ಹಾಡಾಡಕ್ಕೆ ಅಂತ ಕುಂತಿದ್ದಾರೆ. ಅಂತ ಸಮಯದಲ್ಲಿ 5 ಜನರು ಅಂದ್ರೆ ಇಬ್ಬರು ಮಹಿಳೆಯರು ವಿದೇಶಿ ಸೇರಿದಂತೆ ಈ 3 ಪುರುಷರು ಅಲ್ಲಿ ಸಾಂಗ್ ಆಡ್ಕೊಂಡು ಕೂತ ಸಮಯದಲ್ಲಿ ಮೂವರು ಅಂದ್ರೆ ತಂಡ ಧೂಳದ 3 ತಂಡ ಬಂದು ಅವ್ರನ್ನ ಏಕಾಏಕಿ ಅಂದ್ರೆ ದುಡ್ಡು ಕೇಳುವ ನೆಪದಲ್ಲಿ ಗಲಾಟೆ ಮಾಡಿ ಪುರುಷರು 3 ಅಂದ್ರೆ ಎಡದಂಡ ಕಾಲಿಗೆ ದೂಡಿದ್ದಾರೆ. ನಂತರ ಇಬ್ಬರ ಮೇಲೆ ಅಂದ್ರೆ ವಿದೇಶಿ ಮತ್ತು ಸ್ಥಳೀಯರ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಈಗಾಗಲೇ ಮೆಡಿಕಲ್ ಟೆಸ್ಟ್ ನಲ್ಲಿ ಸಹ ಈಗಾಗಲೇ ಪೊಲೀಸರು ಸಹ ಹೇಳ್ತಾ ಇದ್ದಾರೆ. ಅದರ ಕೇಸ್ ಸಹ ಅಂದ್ರೆ ಗಂಗಾವತಿ ಗ್ರಾಮದಲ್ಲಿ ಪ್ರಕರಣ ದಾಖಲಾಗಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಇವರು ಹಣದಾಸೆಗಾಗಿ ಅಂದ್ರೆ ಇವರು ರೆಸಾರ್ಟ್ ಮಾಲೀಕರು ಮಾಡೋದ್ರಿಂದಾಗಿ ಇಂಥ ಘಟನೆಗಳು ಪದೇ ಪದೇ ನಡೀತಾ ಇದೆ. ಪೊಲೀಸರು ಆಗಲಿ ಮತ್ತು ಅಧಿಕಾರಿಗಳು ಇದಕ್ಕೆ ಎಡೆಮುಡಿ ಕಟ್ಟಬೇಕಾಗಿದೆ. ಮಮತಾ, ಧನ್ಯವಾದ ಮುಖಂಡ ತಮ್ಮೆಲ್ಲ ಮಾಹಿತಿಗಾಗಿ.